ಮತ್ತೊಂದು ವಾರ ಮತ್ತಷ್ಟು ಸಿನಿಮಾ ಸುದ್ದಿಗಳು. ಆದ್ರೆ ಸ್ವಲ್ಪ ತಡವಾಗಿ ನಾನು ನಿಮ್ಮ ಮನು ಈ ವಾರದ ಖಡಕ್ ಸಿನಿಮಾದ ವೀಕ್ಲಿ ರೌಂಡ್ ಆಫ್ ಜೊತೆಗೆ ಮತ್ತೆ ಬಂದಿದ್ದೀನಿ. ತುಂಬಾ ಟೈಮ್ ಆಗೋಯ್ತು. ಇಂಡಸ್ಟ್ರಿಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಹಿಂಗ್ ಹೋಗಿ ಹಂಗ್ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಅನೌನ್ಸ್ಮೆಂಟ್ಸ್. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಸೋದರಳಿಯ ಜೂನಿಯರ್ ಕಿಚ್ಚ ಸಂಚಿತ್ ಸಂಜೀವ್ ಅವರ ಚೊಚ್ಚಲ ನಾಯಕ ನಟನಾಗಿ ನಟಿಸಿರುವಂತಹ ಸಿನಿಮಾ ಮ್ಯಾಂಗೋ ಪಚ್ಚ ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಜನವರಿಯ ಸಂಕ್ರಾಂತಿಗೆ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಸಿನಿಮಾ ಮುಂದಕ್ಕೆ ಹೋಗಿತ್ತು. ಈಗ ಕೊನೆಗೂ ಈ ಸಿನಿಮಾ ಜೂನ್ 5ಕ್ಕೆ ರಿಲೀಸ್ ಆಗೋದು ಪಕ್ಕಾ ಆಗಿದೆ. ಇದನ್ನ ಖುದ್ದಾಗಿ ಕಿಚ್ಚ ಸುದೀಪ್ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮಾಹಿತಿಗಳ ಪ್ರಕಾರ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆಗೆ ಡಾಲಿ ಧನಂಜಯ್ ಕೂಡ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ಥಿಯೇಟರ್ ನಲ್ಲಿ ಹೋಗಿ ನಾವು ನೋಡ್ಬೇಕಾಗಿದೆ. ಹಿಂದಿಯಲ್ಲಿ ಕೆಲವು ವರ್ಷಗಳ ಹಿಂದೆಯಷ್ಟೇ OTT ನಲ್ಲಿ ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಆಗಿದ್ದಂತಹ ಸಿನಿಮಾ ಅಂದ್ರೆ ಅದು ತುಂಬಾದ್. ಸೋಹಂ ಶಾ ಅವರು ಈ ಸಿನಿಮಾನ ಮಾಡಿದ್ರು ಹಾಗೂ ಇದು ಥಿಯೇಟರ್ ಗಿಂತ ಜಾಸ್ತಿ OTT ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಈಗ ಇದರ ಸೀಕ್ವೆಲ್ ಡಿಸೆಂಬರ್ 3ಕ್ಕೆ ರಿಲೀಸ್ ಆಗುತ್ತೆ ಎನ್ನುವಂತಹ ಅನೌನ್ಸ್ಮೆಂಟ್ ಅನ್ನ ಫಿಲ್ಮ್ ಟೀಮ್ ಈಗಾಗಲೇ ಮಾಡಿದೆ. ಸಿನಿಮಾವನ್ನ ಆದೇಶ್ ಪ್ರಸಾದ್ ನಿರ್ದೇಶನ ಮಾಡ್ತಾ ಇದ್ದು ಖಂಡಿತವಾಗಿ ಈ ಸಿನಿಮಾಗೆ ಈ ಬಾರಿ ಡಿಸರ್ವಿಂಗ್ ವಿಕ್ಟರಿ ಹಾಗೂ ಅಪ್ರಿಸಿಯೇಷನ್ ಸಿಗುತ್ತೆ ಅನ್ನೋದು ನಮ್ಮೆಲ್ಲರ ಆಸೆ. ಇನ್ನು ವಿನಯ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವರ ಹೊಸ ಸಿನಿಮಾ ಒಂದು ಅನೌನ್ಸ್ ಆಗಿದೆ. ಸಿನಿಮಾದ ಟೈಟಲ್ ಮಾಚಿಸ್. ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು BS ವರ್ಮಾ ಅವರು. ಈ ಇಬ್ಬರ ಜೋಡಿ, ಈ ಇಬ್ಬರ ಕೊಲಾಬ್ರೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ವಿನಯ್ ರಾಜ್ಕುಮಾರ್ ಅವರು ಈ ಸಿನಿಮಾದ ಪೋಸ್ಟರ್ ಅಲ್ಲಿ ಸಿಕ್ಕಾಪಟ್ಟೆ ರಗಡ ಕಾಣಿಸ್ತಾ ಇದ್ದಾರೆ. ವಿಶಿಂಗ್ ಹಿಮ್ ವೆರಿ ಆಲ್ ದ ಬೆಸ್ಟ್ ಅಂಡ್ ಆಲ್ಸೋ ವೆರಿ ಹ್ಯಾಪಿ ಬರ್ಡೇ. ಬಿಗ್ ಅಪ್ಡೇಟ್ಸ್. ಅಭಿಷನ್ ಜೀವಂತ್ ಹೀರೋ ಆಗಿರುವಂತಹ ಸಿನಿಮಾದಲ್ಲಿ ಶಿವಣ್ಣ ಅವರು ತಂದೆಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಕೇಳಿ ಬರ್ತಾ ಇದೆ. ಅಧಿಕೃತ ಅನೌನ್ಸ್ಮೆಂಟ್ ಇನ್ನೂ ಕೂಡ ಆಗಿಲ್ಲ. ಆದಷ್ಟು ಶೀಘ್ರದಲ್ಲೇ ಈ ಅನೌನ್ಸ್ಮೆಂಟ್ ಆಗುತ್ತೆ ಎನ್ನುವಂತಹ ಮಾಹಿತಿಗಳು ಕೇಳಿ ಬಂದಿದೆ. ಕಾದ್ ನೋಡೋಣ. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾ ಜೂನ್ 4ಕ್ಕೆ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ಸಿನಿಮಾದ ಸಾಕಷ್ಟು ಕೆಲಸಗಳು ಒಳ್ಳೆಯ ರಿಸಲ್ಟ್ ಬರೋದಕ್ಕಾಗಿ ಇನ್ನಷ್ಟು ಹೆಚ್ಚಿನ ಸಮಯವನ್ನ ಕೇಳ್ತಾ ಇದೆ ಅನ್ನೋದನ್ನ ಖುದ್ದಾಗಿ ಯಶ್ ಅವರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಸಿನಿಮಾದ ಬಿಡುಗಡೆಯ ದಿನಾಂಕವನ್ನ ಮುಂದಕ್ಕೆ ಹಾಕಿದ್ದು ಆದಷ್ಟು ಶೀಘ್ರದಲ್ಲೇ ಮುಂದಿನ ಬಿಡುಗಡೆಯ ದಿನಾಂಕವನ್ನ ಖುದ್ದಾಗಿ ಯಶ್ ಅವರೇ ಹೇಳ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದ್ರೂ ಕೂಡ ಅಷ್ಟೊಂದು ಸಮಯಗಳ ಕಾಲ ಕಾಯ್ತಾ ಇದ್ದ ಯಶ್ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯಾಗಿರೋದು ನಿಜಕ್ಕೂ ಕೂಡ ಬೇಸರ ಮೂಡಿಸುವಂತಹ ವಿಚಾರ. ಏನೇ ಆಗ್ಲಿ ತಡ ಆದ್ರೂ ಕಾಲರ್ ಎತ್ಕೊಂಡು ನೋಡೋಣ ಮಾಡ್ತೀನಿ ಅನ್ನುವಂತಹ ಯಶ್ ಅವರ ಮಾತಿದೆಯಲ್ಲ, ಅದೊಂದೇ ಈಗ ಸ್ಫೂರ್ತಿದಾಯಕವಾದ ವಿಷಯ. ರಾಜ್ಪಾಲ್ ಯಾದವ್ ಬಾಲಿವುಡ್ ಚಿತ್ರರಂಗದ ಲೆಜೆಂಡರಿ ಹಾಸ್ಯ ನಟ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೆ ಅವರು ಈ ಹಿಂದೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ಜೈಲು ಪಾಲಾಗಿ ನಂತರ ಸಲ್ಮಾನ್ ಖಾನ್ ಹಾಗೂ ಇನ್ನಿತರ ಬಾಲಿವುಡ್ ಸ್ಟಾರ್ಗಳ ಸಹಾಯದಿಂದಾಗಿ ಹೊರಬಂದಿರುವಂತಹ ವಿಚಾರ ಕೂಡ ನಿಮ್ಗೆ ಹೊಸದಲ್ಲ. ಅದಾದ ನಂತರ ನನಗೆ ಕೆಲಸ ಕೊಡಿ ಅಂತ ಓಪನ್ ಆಗಿನೇ ಹೇಳ್ಕೊಂಡಿದ್ದ ರಾಜ್ಪಾಲ್ ಯಾದವ್ ಅವರಿಗೆ ಖುದ್ದಾಗಿ ಸಲ್ಮಾನ್ ಖಾನ್ ಅವರು ತಮ್ಮ ಮುಂದಿನ ಸಿನಿಮಾದಲ್ಲಿ ನಟಿಸುವಂತಹ ಅವಕಾಶವನ್ನ ಕೊಟ್ಟಿದ್ದಾರೆ. ಸಲ್ಮಾನ್ ಖಾನ್ ಹಾಗೂ ದಿಲ್ ರಾಜು ಪ್ರೊಡಕ್ಷನ್ ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಮುಂದಿನ ಸಿನಿಮಾದ ಶೂಟಿಂಗ್ ನ ಈಗಾಗಲೇ ರಾಜ್ಪಾಲ್ ಯಾದವ್ ಸ್ಟಾರ್ಟ್ ಮಾಡಿದ್ದಾರೆ ಎನ್ನುವಂತಹ ಅಪ್ಡೇಟ್ ಸಿಕ್ಕಿದೆ. ಅವರ ಲೈಫ್ ಅಲ್ಲಿ ಬಂದಿರುವಂತಹ ಫೈನಾನ್ಷಿಯಲ್ ಕ್ರೈಸಿಸ್ ಆದಷ್ಟು ಶೀಘ್ರದಲ್ಲಿ ಗುಣಮುಖವಾಗ್ಲಿ ಅಂತ ಹಾರೈಸೋಣ. ಟೀಸರ್ ಟ್ರೈಲರ್ ರಿಲೀಸಸ್. ಕಿರಣ್ ರಾಜ್ ನಿಮ್ಗೆಲ್ಲರೂ ಗೊತ್ತು, ಕಿರುತೆರೆಯಲ್ಲಿ ಚಿರಪರಿಚಿತರಾಗಿರುವಂತಹ ಮುಖ. ಈಗ ಮತ್ತೆ ಶೇರ್ ಸಿನಿಮಾದ ಮೂಲಕ ಬೆಳ್ಳಿ ಪರದೆ ಮೇಲೆ ಕಮ್ ಬ್ಯಾಕ್ ಮಾಡೋದಕ್ಕೆ ಹೊರಟಿದ್ದಾರೆ. ಪಕ್ಕಾ ಮಾಸ್ ಹಾಗೂ ಕಮರ್ಷಿಯಲ್ ಥ್ರಿಲ್ಲರ್ ಸಿನಿಮಾ ರೂಪದಲ್ಲಿ ಸಿನಿಮಾದ ಟ್ರೈಲರ್ ಕಾಣಿಸ್ತಿದೆ. ಅದರಲ್ಲೂ ಕಿರಣ್ ರಾಜ್ ಅವರ ಆಕ್ಷನ್ ಸೀನ್ಸ್ ಗಳು ಖಂಡಿತವಾಗ್ಲೂ ನಿಮ್ಗೆ ಟ್ರೈಲರ್ ನಲ್ಲಿ ಇಂಪ್ರೆಸ್ ಮಾಡುತ್ತೆ. ಪ್ರಸಿದ್ಧ ಡೈರೆಕ್ಷನ್ ನಲ್ಲಿ ಸಿನಿಮಾ ಮೂಡ್ ಬರ್ತಾ ಇದೆ. ಇನ್ನು ಟ್ರೈಲರ್ ಅಲ್ಲಿ ನೀವು ವಿಲನ್ ನೋಡಿದ್ರೆ ನೋಡೋದಕ್ಕೆ ಸೇಮ್ ಟು ಸೇಮ್ ಯಂಗ್ ಲೂಸ್ ಮಾದ ಯೋಗಿ ಅವರ ರೀತಿಯಲ್ಲಿ ಕಾಣಿಸ್ತಿದ್ದಾರೆ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತಂದ್ರೆ ಒಬ್ಬ ಪ್ರಾಮಿಸಿಂಗ್ ವಿಲನ್ ಆಗಿ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಇವರ ಮೂಲಕ ಸಿಗ್ತಾರೆ ಅನ್ನುವಂತಹ ಭರವಸೆ ಇದೆ. ಟ್ರೈಲರ್ ರಿಲೀಸ್ ಆಗಿದೆ. ಸಿನಿಮಾ ಮೇ 15ಕ್ಕೆ ರಿಲೀಸ್ ಆಗ್ತಾ ಇದ್ದು ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥಿಯೇಟ್ರಿಕಲ್ ರಿಲೀಸಸ್. ಇನ್ನು ಈ ವಾರ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳನ್ನ ನೋಡೋದಾದ್ರೆ ಮೇ 8ಕ್ಕೆ ಮಂಗಮಾಯ, ಆಪರೇಷನ್ ಡಿ, ಲೂಪ್, ಧೃತಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸಿನಿಮಾ ಚೆನ್ನಾಗಿದ್ದಲ್ಲಿ ಥಿಯೇಟರ್ ನಲ್ಲೇ ಹೋಗಿ ವಿಟ್ನೆಸ್ ಮಾಡಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಅವರ ಕಾಂಬಿನೇಷನ್ ನ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲಿ ರೆಕಾರ್ಡ್ ರೇಟಿಗೆ ಸೇಲ್ ಆಗುವಂತಹ ಮಾತುಕತೆಗಳು ಕೇಳಿ ಬರ್ತಾ ಇದೆಯಂತೆ. ಸಿನಿಮಾದ ಒಟ್ಟಾರೆ ಡಿಜಿಟಲ್ ರೈಟ್ಸ್ 250 ಕೋಟಿ ರೂಪಾಯಿಗಳಿಗೆ ಮಾರಾಟ ಆಗುವಂತಹ ಡೀಲ್ ನ ಡಿಸ್ಕಷನ್ ಈಗ ನಡೀತಾ ಇದೆ ಎನ್ನುವಂತಹ ಮಾತುಕತೆಗಳು ಒಂದ್ ಕಡೆ ಕೇಳಿ ಬರ್ತಾ ಇದ್ರೆ, OTT ರೈಟ್ಸ್ ನೆಟ್ಫ್ಲಿಕ್ಸ್ ನಲ್ಲಿ 110 ಕೋಟಿಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇದೆ ಎನ್ನುವಂತಹ ಸುದ್ದಿ ಕೂಡ ಇದೆ. ಆದ್ರೆ ಇದು ಮುಂದಿನ ದಿನಗಳಲ್ಲಿ ಹೆಚ್ಚಾದ್ರೂ ಕೂಡ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಜೈಲರ್ 2 ಸಿನಿಮಾದ OTT ರೈಟ್ಸ್ ಅಮೆಜಾನ್ ಪ್ರೈಮ್ಗೆ 160 ಕೋಟಿ ರೂಪಾಯಿಗೆ ಸೇಲ್ ಆಗಿದೆ.
ಹೀಗಾಗಿ ಖಂಡಿತವಾಗ್ಲೂ ಈ ಸಿನಿಮಾದ ಡಿಮ್ಯಾಂಡು ಹೆಚ್ಚಾಗಿ ಆಗುತ್ತೆ. ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಬಾಲಿವುಡ್ ನ ಖ್ಯಾತ ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿರುವಂತಹ ಸಂಜಯ್ ಲೀಲಾ ಬನ್ಸಾಲಿ ಅವರು ಧನುಷ್ ಅವರ ಜೊತೆಗೆ ಒಂದು ಸಿನಿಮಾ ಸೈನ್ ಮಾಡಿದ್ದು, ಈ ಸಿನಿಮಾವನ್ನ PS ಮಿತ್ರನ್ ಡೈರೆಕ್ಷನ್ ಮಾಡಲಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೇಳಿ ಬಂದಿದೆ. ಮೈಥಾಲಜಿ ಕಥೆಯನ್ನು ಆಧರಿಸಿರುವಂತಹ ಸ್ಟೋರಿಯನ್ನ ಹೊಂದಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನೋಡೋಣ ಲವ್ ಅಂಡ್ ವಾರ್ ಬ್ಯುಸಿಯಲ್ಲಿರುವಂತಹ ಸಂಜಯ್ ಲೀಲಾ ಬನ್ಸಾಲಿ ಅವರು ಯಾವ ರೀತಿ ಈ ಪ್ರಾಜೆಕ್ಟ್ ನ ತಮ್ಮ ಹೀರೋ ಹಾಗೂ ಡೈರೆಕ್ಟರ್ ಮೂಲಕ ಮುಂದೆ ತರ್ತಾರೆ ಅಂತ. ಇನ್ನು ಪದೇ ಪದೇ ಕೇಳಿ ಬರ್ತಾ ಇರುವಂತಹ KGF ಚಾಪ್ಟರ್ 3 ಬಗ್ಗೆ ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ಸಂದರ್ಭದಲ್ಲಿ ಓಪನ್ ಆಗಿ ಮಾತಾಡಿದ್ದಾರೆ. ಸದ್ಯಕ್ಕೆ ನಾನು ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ. KGF 3 ಬಗ್ಗೆ ಯಾವುದೇ ರೀತಿಯ ಚರ್ಚೆಯಲ್ಲಿ ಈಗ ನಾನಿಲ್ಲ. ನಾನು ಹಾಗೂ ಪ್ರಶಾಂತ್ ನೀಲ್ ಇಬ್ರು ಕೂಡ ಫ್ರೀ ಆದ್ಮೇಲೆ ಸರಿಯಾದ ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡಿ ಸಿನಿಮಾ ಮಾಡುವಂತಹ ನಿರ್ಧಾರವನ್ನ ಮಾಡಲಿದ್ದೇವೆ ಎನ್ನುವುದರ ಬಗ್ಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಹೇಳ್ಕೊಂಡಿದ್ದಾರೆ. ರಣವೀರ್ ಸಿಂಗ್ ದುರಂಧರ್ ಸಿನಿಮಾಗಳ ಸಕ್ಸಸ್ ನಂತರ ಪ್ರಳಯ್ ಎನ್ನುವಂತಹ ಜಾಂಬಿ ಥ್ರಿಲ್ಲರ್ ಸಿನಿಮಾನ ಮಾಡಬೇಕಾಗಿತ್ತು ಅನ್ನೋದು ಬಾಲಿವುಡ್ ಮೂಲಗಳಿಂದ ಕೇಳಿ ಬಂದಿದ್ದಂತಹ ಸುದ್ದಿ. ಆದ್ರೆ ಈಗ ಕೇಳಿ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಪ್ರಳಯ್ ಸಿನಿಮಾನ ರಣವೀರ್ ಸಿಂಗ್ ಮಾಡ್ತಾ ಇರೋದೇನೋ ನಿಜ, ಆದ್ರೆ ಇದಕ್ಕೂ ಮೊದಲು ಆದಿತ್ಯ ದಾರ್ ಹೇಳಿರುವಂತಹ ಮತ್ತೊಂದು ಕಥೆಗೆ ಹೀರೋ ಗ್ರೀನ್ ಸಿಗ್ನಲ್ ಕೊಟ್ಟ ಹಾಗಿದೆ ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಪ್ರಳಯ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಆದಿತ್ಯ ದಾರ್ ಹಾಗೂ ರಣವೀರ್ ಸಿಂಗ್ ಕಾಂಬಿನೇಷನ್ ನ ಈ ಸಿನಿಮಾ ಸೆಟ್ಟೇರಿದ್ರು ಕೂಡ ಆಶ್ಚರ್ಯ ಪಡಬೇಕಾದಿಲ್ಲ. ಸದ್ಯಕ್ಕೆ ಬಾಲಿವುಡ್ ಚಿತ್ರರಂಗದ ಹಾಟೆಸ್ಟ್ ಹೀರೋ ಹಾಗೂ ಡೈರೆಕ್ಟರ್ ಕಾಂಬಿನೇಷನ್ ಇದಾಗೋದ್ರಿಂದ ಆಡಿಯನ್ಸ್ ನಿರೀಕ್ಷೆ ಕೂಡ ಆಕಾಶದಷ್ಟಿದೆ. ನೋಡೋಣ ಇದ್ರ ಮೂಲಕ ಇಬ್ರು ಹ್ಯಾಟ್ರಿಕ್ ಹೊಡಿತಾರ ಅಂತ. ಇತ್ತೀಚಿನ ದಿನಗಳಲ್ಲಿ ಮೈಥಾಲಜಿ ಕಥೆಗಳು ಹೆಚ್ಚಾಗಿ ಪ್ಯಾನ್ ಇಂಡಿಯಾ ಅಥವಾ ಪ್ಯಾನ್ ಗ್ಲೋಬಲ್ ವಿಷನ್ ಇಟ್ಕೊಂಡು ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಿದೆ. ಉದಾಹರಣೆಗೆ ರಣಬೀರ್ ಕಪೂರ್ ರವರ ರಾಮಾಯಣ ಇರ್ಬೋದು ಅಥವಾ ಮಹೇಶ್ ಬಾಬು ಅವರ ವಾರಣಾಸಿ ಇರ್ಬೋದು. ಹೀಗಾಗಿ ಇದೇ ರೀತಿಯ ಮೈಥಾಲಜಿ ಎಳೆಯನ್ನ ಹಿಡ್ಕೊಂಡು ಬರ್ತಾ ಇರುವಂತಹ ನಾಗಶ್ವಿನ್ ಹಾಗೂ ಪ್ರಭಾಸ್ ಕಾಂಬಿನೇಷನ್ ನ ಕಲ್ಕಿ 2 ಸಿನಿಮಾ ಕೂಡ ಇದೇ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಈ ಬಾರಿ ನಾಗಶ್ವಿನ್ ಡೈರೆಕ್ಟರ್ ಆಗಿ ಕಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ಲಾಟ್ ಟ್ವಿಸ್ಟ್ ಮಾಡುವಂತಹ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ತೆಲುಗು ಚಿತ್ರರಂಗದ ಮೂಲಗಳಿಂದ ಕೇಳಿ ಬರ್ತಿದೆ. ಎಲ್ಲೂ ನೋಡಿದ್ರು ಕೂಡ ಅದೇ ಪುರಾಣದ ಕಥೆಯನ್ನ ಬೇರೆ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಕಲ್ಕಿ ಸಿನಿಮಾ ಕೂಡ ಅದಕ್ಕೆ ಹೊರತಾಗಿಲ್ಲ. ಆದ್ರೆ ಅಡ್ವಾನ್ಸ್ ಟೆಕ್ನಾಲಜಿನ ಇಟ್ಕೊಂಡು ಕಥೆಯನ್ನ ಇನ್ನಷ್ಟು ಆಕ್ಟಿವ್ ಆಗಿ ಹೇಳೋದಕ್ಕೆ ಡೈರೆಕ್ಟರ್ ಈ ಬಾರಿ ಟ್ರೈ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಕಾದ್ ನೋಡೋಣ. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವಾರ ಇನ್ನಷ್ಟು ಕಥೆಗಳನ್ನ ಹೊತ್ತು ತಂದು ನಿಮ್ ಮುಂದೆ ಇಡ್ತೀನಿ. ಸೈನಿಂಗ್ ಆಫ್, ಮನು.